ಸತ್ಯಯುಗದ ಅಂತ್ಯದಲ್ಲಿ ದಿತಿ ಮತ್ತು ಕಶ್ಯಪ ಮಹರ್ಷಿಗಳಿಗೆ ಜನಿಸಿದ ಹಿರಣ್ಯಾಕ್ಷನೆಂಬ ರಾಕ್ಷಸನು ಬ್ರಹ್ಮದೇವನನ್ನು ಒಲಿಸಲು ಕಠೋರ ತಪಸ್ಸನ್ನು ಮಾಡಿ, ನನಗೆ ಯಾವುದೇ ದೇವತೆ, ದೈತ್ಯ, ಯಕ್ಷ, ಗಂಧರ್ವ, ನಾಗರಾಕ್ಷಸರಿಂದಲೂ ಸಹ ಸಾವು ಬರಬಾರದು ಎಂಬ ವರವನ್ನು ಪಡೆದು ಬಲಾಢ್ಯನಾಗಿ ಬೆಳೆದು ಅಹಂಕಾರದಿಂದ ದೇವಾದಿದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸುತ್ತಾನೆ. ತನ್ನ ಅಣ್ಣ ಹಿರಣ್ಯಾಕ್ಷನ ಆದೇಶದ ಮೇರೆಗೆ ಭೂದೇವಿಯನ್ನು ಅಪಹರಣ ಮಾಡಿ ಸಾಗರದೊಳಗೆ ಅವಿತಿಡುತ್ತಾನೆ. ಭೂದೇವಿ ಇಲ್ಲದೆ ಭೂಲೋಕಕ್ಕೆ ಕತ್ತಲು ಆವರಿಸುತ್ತೆ. ಜೀವ ಜಗತ್ತು ನಾಶದ ಅಂಚಿಗೆ ತಲುಪುತ್ತೆ. ಇದರಿಂದ ಕಂಗಾಲಾದ ದೇವಾದಿದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ಬೇಡಿದಾಗ ಕೋಪಗೊಂಡ ವಿಷ್ಣುವು ವರಾಹ ರೂಪ ತಾಳಿ ಕಗ್ಗತ್ತಲೆಯ ಮಹಾಸಾಗರದೊಳಗೆ ಧುಮುಕಿ ಹಿರಣ್ಯಾಕ್ಷನೊಡನೆ ಭೀಕರ ಯುದ್ಧ ಮಾಡುತ್ತಾನೆ. ಬಲಾಢ್ಯನಾಗಿದ್ದ ಹಿರಣ್ಯಾಕ್ಷನು ಎಷ್ಟೇ ಪ್ರತಿರೋಧ ಒಡ್ಡಿದರೂ ವಿಷ್ಣುವಿನ ಮುಂದೆ ಅವನ ಬಲ ಸಾಕಾಗುವುದಿಲ್ಲ. ಕೊನೆಗೆ ವಿಷ್ಣುವು ತನ್ನ ತೀಕ್ಷ್ಣ ದಂತಗಳಿಂದ ಆತನನ್ನು ಸಂಹರಿಸಿ ಭೂದೇವಿಯನ್ನು ರಕ್ಷಿಸುತ್ತಾನೆ. ಅಪಾಯದಂಚಿನಲ್ಲಿದ್ದ ಭೂಲೋಕವನ್ನು ಕಾಪಾಡಿದ ವಿಷ್ಣುವಿನ ಪರಾಕ್ರಮವನ್ನು ಕಂಡ ದೇವಾದಿದೇವತೆಗಳು ಆತನ ಮುಂದೆ ನೆರೆದು ಆತನನ್ನು ಶಾಂತಗೊಳಿಸುತ್ತಾರೆ. ಮುಂದೆಂದೂ ಸಹ ಭೂಲೋಕಕ್ಕೆ ಈ ರೀತಿ ತೊಂದರೆಯಾಗದಂತೆ ಒಂದು ಪರಿಹಾರವನ್ನು ಕರುಣಿಸು ಎಂದು ಬೇಡುತ್ತಾರೆ. ಆಗ ವಿಷ್ಣು ಪ್ರಕೃತಿಯೊಡನೆ ನಿಂತವನು, ಪ್ರಕೃತಿಯನ್ನು ಗೌರವಿಸುವವನು, ಎಂದಿಗೂ ಅಜರಾಮರ ಎಂದು ಹೇಳುತ್ತಾ ತನ್ನ ಒಂದು ಅಂಶವನ್ನು ಭೂಲೋಕದ ರಕ್ಷಣೆಗೆ ಕಳುಹಿಸುತ್ತಾನೆ. ಈ ಅಂಶದಿಂದ ಹುಟ್ಟಿದ್ದೇ ಈ ಕಾಡು ಹಂದಿಗಳು. ಈ ಹಂದಿಗಳಿಗೆ ದೈವಿ ಶಕ್ತಿ ಇರುತ್ತದೆ. ಆದರೆ ಅದರ ಉಪಯೋಗ ಹೇಗೆ ಮಾಡುವುದು, ಏತಕ್ಕಾಗಿ ಮಾಡುವುದು ಎಂಬ ಅರಿವಿರುವುದಿಲ್ಲ. ತುಂಬ ಶಕ್ತಿಶಾಲಿಯಾಗಿದ್ದ ಇವು ಸಿಕ್ಕ ತೋಟಗಳಿಗೆ ನುಗ್ಗಿ ಹಣ್ಣು ಹಂಪಲುಗಳನ್ನು ತಿಂದು ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಿರುತ್ತವೆ. ಜನರು ಈ ಹಂದಿಯ ಕಾಟಕ್ಕೆ ಕಂಗಾಲಾಗಿರುತ್ತಾರೆ. ಈ ಹಂದಿಗಳಿಂದ ನಮ್ಮ ಬೆಳೆಯನ್ನು ರಕ್ಷಿಸು ಎಂದು ಶಿವನಲ್ಲಿ ಬೇಡಿಕೊಳ್ಳುತ್ತಿರುತ್ತಾರೆ. ಸರಿಯಾದ ಮಾರ್ಗ ಕಾಣದ ಇವು ತಾವು ನಡೆದಿದ್ದೇ ದಾರಿ ಎಂಬಂತೆ ಎಲ್ಲೆಂದರಲ್ಲಿ ನುಗ್ಗುತ್ತಾ ಹೋಗಲಾಗಿ ಒಂದೊಮ್ಮೆ ಶಿವ ಮತ್ತು ಪಾರ್ವತಿಯು ತಮ್ಮ ಏಕಾಂತದ ಸಮಯ ಕಳೆಯಲೆಂದು ಕೈಲಾಸ ಪರ್ವತದಲ್ಲಿ ನಿರ್ಮಿಸಿದ್ದ ಹೂದೋಟಕ್ಕೆ ನುಗ್ಗಿ ಆಹಾರ ಹುಡುಕುತ್ತಾ ತೋಟವನ್ನು ಹಾಳು ಮಾಡುತ್ತಿರುತ್ತವೆ. ಇದನ್ನು ಕಂಡ ಪಾರ್ವತಿ ದೇವಿಯು ಕೇವಲ ಒಂದು ಸಾಮಾನ್ಯ ಹಂದಿಯು ಕೈಲಾಸ ಪರ್ವತದೊಳಗೆ ನುಗ್ಗಿ ಪತಿ ಪರಮೇಶ್ವರನಿಂದ ನಿರ್ಮಿತವಾದ ತೋಟವನ್ನು ಹಾಳು ಮಾಡುತ್ತಿರುವುದನ್ನು ಕಂಡು ತಡೆದುಕೊಳ್ಳಲಾಗದೆ ಕೋಪಗೊಂಡು ಹಿಂದೆ ಮುಂದೆ ನೋಡದೆ ಆ ಹಂದಿಗೆ ಶಾಪ ಕೊಡುತ್ತಾಳೆ. ಶಾಪದ ಹೊಡೆತಕ್ಕೆ ಸಿಕ್ಕ ಹಂದಿಯು ನಿಂತಲ್ಲೇ ಕುಸಿದು ಜೀವ ಬಿಡಲಾರಂಭಿಸುತ್ತದೆ. ಅಷ್ಟರೊಳಗೆ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ಆ ಹಂದಿಯ ಹಿನ್ನೆಲೆಯನ್ನು ಪಾರ್ವತಿಗೆ ತಿಳಿಸುತ್ತಾರೆ. ವಿಷಯ ತಿಳಿದ ಆಕೆಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಕರುಣೆ ಉಕ್ಕಿ ಬರುತ್ತದೆ. ತಡ ಮಾಡದೆ ಆ ಹಂದಿಯೊಳಗಿದ್ದ ಜೀವಸ್ಫೂರ್ತಿಯ ಕಣವನ್ನು ತೆಗೆದು ಅದರಿಂದ ಒಂದು ಹೊಸ ಜೀವವನ್ನು ಸೃಷ್ಟಿಸುತ್ತಾಳೆ. ಹೀಗೆ ಹುಟ್ಟಿದ್ದೇ ಈ ಪಂಜುರ್ಲಿ ದೈವ. ಅಷ್ಟೊತ್ತಿಗಾಗಲೇ ವಿಷಯ ತಿಳಿದ ಶಿವನು ಸ್ಥಳಕ್ಕೆ ಧಾವಿಸುತ್ತಾನೆ. ಆಗ ಪಾರ್ವತಿ ದೇವಿಯು ಆ ಜೀವವನ್ನು ತೋರಿಸುತ್ತಾ ಪರಶಿವನಿಗೆ ಹೇಳುತ್ತಾಳೆ, ಈ ಶಕ್ತಿಯು ದಿಕ್ಕಿಲ್ಲದ ನದಿಯ ಹಾಗೆ ಹರಿಯುತ್ತಿದೆ. ಇದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಿ ಆಶೀರ್ವಾದಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಶಿವನು ಆ ಜೀವಿಗೆ ಒಂದು ವರವನ್ನು ನೀಡಿ, ನೀನು ಭೂಲೋಕಕ್ಕೆ ಹೋಗು, ಸತ್ಯ ಮತ್ತು ಧರ್ಮದ ರಕ್ಷಕನಾಗು. ನಿನ್ನ ಈ ಉಗ್ರ ಮನಸ್ಥಿತಿಯನ್ನು ಅನ್ಯಾಯದ ವಿರುದ್ಧ ಹೋರಾಡಲು ಬಳಸು. ಜನ ನಿನ್ನನ್ನು ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಾರೆ, ದೈವಿ ಶಕ್ತಿಯಾಗಿ ಆರಾಧಿಸುತ್ತಾರೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಿನಗೆ ನೈವೇದ್ಯವನ್ನು ನೀಡುತ್ತಾರೆ ಎಂದು ಆಶೀರ್ವಾದಿಸಿ ಭೂಲೋಕಕ್ಕೆ ಕಳುಹಿಸುತ್ತಾನೆ. ಹೀಗೆ ಜೀವ ಪಡೆದ ಕಾಡು ಹಂದಿ ಮುಖದ ದೈವವು ಭೂಲೋಕಕ್ಕೆ ಬಂದು ಕಾಡಿನ ರಕ್ಷಣಾ ದೈವವಾಗಿ, ಧರ್ಮದ ತೀರ್ಪುಗಾರನಾಗಿ, ನ್ಯಾಯದ ಸಂಕೇತವಾಗಿ ತನ್ನ ಕಾರ್ಯವನ್ನು ಆರಂಭಿಸುತ್ತೆ. ಜನರು ಈ ದೈವವನ್ನು ಮೆಚ್ಚಿ ಆರಾಧನೆ ಮಾಡಲಾರಂಭಿಸುತ್ತಾರೆ. ತಮ್ಮ ಕ್ಷೇತ್ರ ಪಾಲಕನೆಂದು ನಂಬುತ್ತಾ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಈ ದೈವದ ಜೊತೆ ಸಂವಾದ ಮಾಡಲು, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಿಳಿಸಲು, ಮುಂದಾಗುವ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ಭೂತಕೋಲಗಳಂತಹ ಆಚರಣೆಗಳನ್ನು ಆರಂಭಿಸುತ್ತಾರೆ. ಈ ದೈವವನ್ನು ಶಿವನು ಕಳುಹಿಸಿರೋದ್ರಿಂದ ಈ ದೈವವನ್ನು ರುದ್ರಾಂಶ ಎಂದು ನಂಬಲಾಗುತ್ತೆ. ಇದೇ ಕಾರಣಕ್ಕೆ ಈ ದೈವವನ್ನು ಶಿವಸಂಭೂತ ಎಂತಲೂ ಸಹ ಕರೆಯಲಾಗುತ್ತೆ. ಸ್ನೇಹಿತರೆ, ಇದೇ ನೋಡಿ ತುಳುನಾಡಿನ ರಕ್ಷಕ ಪಂಜುರ್ಲಿಯ ಹುಟ್ಟಿನ ರಹಸ್ಯ. ಬನ್ನಿ ಇದೇ ರೀತಿ ಗುಳಿಗ ದೈವದ ಬಗ್ಗೆಯೂ ಸಹ ತಿಳಿದುಕೊಳ್ಳೋಣ. ಒಂದೊಮ್ಮೆ ಕೈಲಾಸ ಪರ್ವತದಲ್ಲಿ ಪಾರ್ವತೀ ದೇವಿಯು ಪರಶಿವನಿಗೆ ವಿಭೂತಿಯನ್ನು ನೀಡಬೇಕಾದ್ರೆ ಪರಶಿವ ಅದರಲ್ಲಿ ಒಂದು ಗುಳಿಗ ಆಕಾರದ ಕಪ್ಪು ಕಲ್ಲನ್ನು ನೋಡ್ತಾನೆ. ಆ ಕಲ್ಲನ್ನು ತೀಕ್ಷ್ಣವಾಗಿ ಗಮನಿಸಿದ ಶಿವ, ಇದು ಸಾಮಾನ್ಯ ಕಲ್ಲಲ್ಲ, ಇದು ಕಾಲದ ತುಂಡು. ಇದರೊಳಗೊಂದು ಅದ್ಭುತ ಶಕ್ತಿ ಇದೆ. ಇದು ಯಾರಿಗೂ ಸೇರದು, ಭೂಮಿಗೆ ಹೋಗಲಿ ಎಂದು ಹೇಳುತ್ತಾ ಅದನ್ನು ಭೂಲೋಕದ ಕಡೆ ಎಸಿತಾನೆ. ಅದ್ಭುತ ಶಕ್ತಿ ತುಂಬಿದ್ದ ಆ ಕಲ್ಲು ಶಿವನ ಸ್ಪರ್ಶದಿಂದ ಬೆಂಕಿಯ ಚೆಂಡಿನಂತೆ ಬದಲಾಗಿ ಭೂಮಿಗೆ ಅಪ್ಪಳಿಸುತ್ತೆ. ಆ ಕಲ್ಲಿನ ಹೊಡೆತಕ್ಕೆ ಇಡೀ ಭೂಮಿಯೇ ಕಂಪಿಸುತ್ತದೆ. ಜ್ವಾಲಾಮುಖಿಯಂತೆ ಬೆಂಕಿ ಹೊರಬರಲಾರಂಭಿಸುತ್ತೆ.
ಭೂಮಿಗೆ ಬಿದ್ದೊಡನೆ ಜೀವ ಪಡೆದು ಆಕಾಶದೆತ್ತರಕ್ಕೆ ಬೆಳೆದು ಕಪ್ಪು ಬಣ್ಣದ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಅದರ ಕಣ್ಣಿನಲ್ಲಿ ಕ್ರೋಧ ತಾಂಡವವಾಡ್ತಿರುತ್ತೆ. ಇದನ್ನು ಗಮನಿಸಿದ ಪಾರ್ವತಿಯು ಪರಶಿವನಿಗೆ ಹೇಳ್ತಾಳೆ, ಇದು ನಿಮ್ಮ ಸ್ಪರ್ಶದಿಂದ ಜೀವ ಪಡೆದ ಶಕ್ತಿ, ಇದಕ್ಕೆ ನೀವೇ ಸರಿಯಾದ ದಾರಿ ತೋರಿಸಿ ಎಂದು ಕೇಳಿಕೊಂಡಾಗ ಶಿವ ಆತನಿಗೆ ಆಶೀರ್ವಾದ ಮಾಡಿ, ನೀನು ವಿಷ್ಣುವಿನ ಬಳಿ ಹೋಗು, ನಿನ್ನ ಹುಟ್ಟಿನ ಕಾರಣ ತಿಳಿದುಕೋ ಎಂದು ಹೇಳ್ತಾನೆ. ಅಂತೆಯೇ ವಿಷ್ಣುವಿನ ಬಳಿಗೆ ಹೋದ ಗುಳಿಗನಿಗೆ ವಿಷ್ಣು ಅವನ ಹುಟ್ಟಿನ ಕಾರಣ ತಿಳಿಸುತ್ತಾ, ನೀನು ನೆಲವುಲ್ಲಸಂಖ್ಯೆ ಎಂಬ ರಾಕ್ಷಸಿಯ ಹೊಟ್ಟೆಯಲ್ಲಿ ಜನ್ಮ ಪಡೆದು ಆಕೆಯ ವಧೆ ಮಾಡಿ ಆಕೆಗೆ ಮತ್ತು ಆಕೆಯ ಗಂಡನಿಗೆ ಮುಕ್ತಿ ದೊರಕುವಂತೆ ಮಾಡು. ನಿನ್ನ ಕಾರ್ಯ ಸಂಪೂರ್ಣವಾದ ಮೇಲೆ ಆದಿಶಕ್ತಿಯ ಕಾವಲುಗಾರನಾಗಿ ಭೂಲೋಕದಲ್ಲೇ ಉಳಿದುಕೋ ಎಂದು ಆದೇಶಿಸುತ್ತಾನೆ. ಈ ನೆಲವುಳ್ಳ ಸಂಖ್ಯೆ ಎಂಬ ರಾಕ್ಷಸಿಯು ಸಾಮಾನ್ಯದವಳಾಗಿರಲಿಲ್ಲ. ಈಕೆ ದೈವಿ ಮತ್ತು ರಾಕ್ಷಸ ಗುಣಗಳನ್ನು ಹೊಂದಿದ್ದ ಅಗಾಧವಾದ ಶಕ್ತಿಯಾಗಿ ಬೆಳೆದಿರ್ತಾಳೆ. ಆದರೆ ಈಕೆಗೆ ಆಕೆಯ ಹೊಟ್ಟೆಯಲ್ಲೇ ಹುಟ್ಟಿದ ಶಿಶುವೇ ಅವಳಿಗಿಂತ ಶಕ್ತಿಶಾಲಿಯಾಗಿ ಬೆಳೆದು ಆಕೆಯನ್ನು ವಧಿಸುತ್ತದೆ ಎಂಬ ಶಾಪವಿರುತ್ತದೆ. ಇದನ್ನರಿತಿದ್ದ ಈ ರಾಕ್ಷಸಿಯು ತನಗುಟ್ಟಿದ ಪ್ರತಿ ಶಿಶುವನ್ನು ಜನನವಾದ ತಕ್ಷಣ ತಿಂದು ಮುಗಿಸುತ್ತಿರುತ್ತಾಳೆ. ಈಗಾಗಲೇ 23 ಮಕ್ಕಳನ್ನು ತಿಂದು ಮುಗಿಸಿದ್ದ ಈಕೆಗೆ ಗುಳಿಗನ ಜನನ ಈಕೆಯ ಗರ್ಭದಲ್ಲೇ ಎಂಬ ವಿಷಯ ತಿಳಿದಿರುವುದಿಲ್ಲ. 24ನೇ ಸಂತಾನವಾಗಿ ಬೆಳೆಯುತ್ತಿದ್ದ ಗುಳಿಗ ಈಕೆಯ 9ನೇ ತಿಂಗಳ ಗರ್ಭದಲ್ಲಿ ಈಕೆಗೆ ಒಂದು ಪ್ರಶ್ನೆಯನ್ನು ಇಡುತ್ತಾನೆ. ಅಮ್ಮ, ನನಗೆ ಹಸಿವಾಗ್ತಿದೆ, ನಾನು ಹೊರಬರಬೇಕು, ಯಾವ ಮಾರ್ಗದಲ್ಲಿ ಬರಲಿ ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ನೆಲವುಲ್ಲಸಂಖ್ಯೆ, ಎಲ್ಲ ಮಕ್ಕಳು ನೈಸರ್ಗಿಕವಾಗಿ ಯಾವ ಮಾರ್ಗವಾಗಿ ಜನಿಸುತ್ತಾರೋ ಅಲ್ಲಿಂದಲೇ ಬಾ ಎಂದು ಹೇಳುತ್ತಾಳೆ. ಅದಕ್ಕೆ ಗುಳಿಗ, ನಾನು ಸಾಮಾನ್ಯ ಮಗುವಲ್ಲ, ನಾನು ದೈವಿ ಶಕ್ತಿ ಎಂದು ಹೇಳುತ್ತಾ ಆಕೆಯ ಎಡಮೊಲೆಯಿಂದ ಕಪ್ಪು ಗುಳಿಗದ ಆಕಾರವಾಗಿ ಹೊರಬರ್ತಾನೆ. ಹೊರಬಂದ ಈತ ಅಗಾಧವಾಗಿ ಬೆಳೆದು ಆಹಾರ ಬೇಡುತ್ತಾ ಹಸಿವು ತಾಳಲಾರದೆ ಗರ್ಜಿಸಲಾರಂಭಿಸುತ್ತಾನೆ. ಇದನ್ನೆಲ್ಲ ಗಮನಿಸಿದ ಈ ರಾಕ್ಷಸಿಯು ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾಳೆ. ಆತನ ಹಸಿವನ್ನು ನೀಗಿಸಲು ತನ್ನ ಮೊಲೆಯಿಂದ ತಾಯಿ ಹಾಲು ನೀಡ್ತಾಳೆ. ಆದರೆ ಅದು ಆತನಿಗೆ ಸಾಕಾಗದೆ ಅದೇ ಮೊಲೆಯಿಂದ ಆಕೆಯ ರಕ್ತವನ್ನೆಲ್ಲ ಹೀರಿ ಆಕೆಯನ್ನು ಸಾಯುವಂತೆ ಮಾಡ್ತಾನೆ. ಇದರಿಂದ ಆಕೆಯ ಶಾಪ ಪೂರ್ಣಗೊಂಡು ಆಕೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇಷ್ಟಾದರೂ ಸಹ ಗುಳಿಗನಿಗೆ ಹಸಿವು ಬಾಯಾರಿಕೆ ಕಮ್ಮಿಯಾಗಿರೋದಿಲ್ಲ. ಹಸಿವಿನ ವೇದನೆಯಿಂದ ಈತ ಗರ್ಜಿಸಲಾರಂಭಿಸುತ್ತಿರುತ್ತಾನೆ. ಸಿಕ್ಕ ಪ್ರಾಣಿಗಳನ್ನೆಲ್ಲ ತಿಂದು ಮುಗಿಸುತ್ತಿರುತ್ತಾನೆ. ಈತ ಹೀಗೆಯೇ ಮುಂದುವರೆದರೆ ಇಡೀ ಭೂಲೋಕವೇ ಸರ್ವನಾಶವಾದೀತು ಎಂದು ಅರಿತ ವಿಷ್ಣು ಗುಳಿಗನನ್ನು ವೈಕುಂಠಕ್ಕೆ ಆಮಂತ್ರಿಸುತ್ತಾನೆ. ನೆಲವುಲ್ಲಸಂಖ್ಯೆಗೆ ಮೋಕ್ಷ ಪ್ರಾಪ್ತಿಸಿದ್ದಕ್ಕಾಗಿ ಸಂತೋಷಗೊಂಡು ಈತನಿಗೆ ಆಶೀರ್ವಾದಿಸುತ್ತಾನೆ. ಆತನ ಬಾಯಾರಿಕೆಯನ್ನು ನೀಗಿಸಲು ತನ್ನ ಸರೋವರದ ನೀರನ್ನೇ ಧಾರೆ ಎರೆಯುತ್ತಾನೆ. ಆದರೆ ತುಂಬಾ ಹಸಿವಿನಿಂದ ಇದ್ದ ಗುಳಿಗ ಇಡೀ ಸರೋವರದ ನೀರನ್ನೆಲ್ಲ ಕ್ಷಣಾರ್ಧದಲ್ಲೇ ಕುಡಿದು ಸರೋವರವನ್ನು ಖಾಲಿ ಮಾಡ್ತಾನೆ. ಸರೋವರದ ಜಲಚರಗಳನ್ನೆಲ್ಲ ತಿಂದು ಮುಗಿಸುತ್ತಾನೆ. ಕುದುರೆ, ಆನೆಗಳಂತಹ ಪ್ರಾಣಿಗಳನ್ನೆಲ್ಲ ಕೊಂದು ರಕ್ತ ಕುಡಿಯಲಾರಂಭಿಸುತ್ತಾನೆ. ಇಷ್ಟಾದರೂ ಸಹ ಈತನ ಹಸಿವು ತಣ್ಣಗಾಗಿರೋದಿಲ್ಲ. ಹಾಗಾಗಿ ಬೇರೆ ದಾರಿ ಕಾಣದೆ ವಿಷ್ಣು ತನ್ನ ಕಿರುಬೆರಳನ್ನೇ ಈತನಿಗೆ ದಾರೆ ನೀಡ್ತಾನೆ. ಗುಳಿಗ ಆ ಬೆರಳನ್ನು ಹಗಿದು ಅದರಿಂದ ರಕ್ತ ಹೀರಲಾರಂಭಿಸುತ್ತಾನೆ. ಇದರಿಂದ ಕಂಗಾಲಾದ ಲಕ್ಷ್ಮೀದೇವಿಯು ಒಂದು ಕಮಲದ ಹೂವನ್ನು ತೆಗೆದುಕೊಂಡು ಆತನ ನಾಲಿಗೆಯ ಮೇಲೆ ಇಡ್ತಾಳೆ. ಕಮಲದ ಹೂ ನಾಲಿಗೆಯನ್ನು ಸ್ಪರ್ಶಿಸುತ್ತಿದ್ದಂತೆ ಗುಳಿಗನಿಗೆ ಹೊಟ್ಟೆ ತುಂಬಿದ ಭಾಸವಾಗುತ್ತೆ. ಕೊನೆಗೂ ಕ್ರೋಧಿತಗೊಂಡಿದ್ದ ಈತ ಶಾಂತಗೊಳ್ತಾನೆ. ಅಷ್ಟೊತ್ತಿಗಾಗಲೇ ಅಲ್ಲಿಗೆ ಧಾವಿಸಿದ ಪರಶಿವನು ಈತನ ಉಗ್ರವರ್ತನೆ ಕಂಡು, ನೀನು ಭೂಲೋಕಕ್ಕೆ ಹೋಗು, ಭೂಮಿಯ ನ್ಯಾಯಾಧಿಪತಿಯಾಗೋ, ಜನರ ತಪ್ಪು, ದ್ರೋಹ, ಅನ್ಯಾಯಕ್ಕೆ ನೀನೇ ತೀರ್ಪು ಕೊಡು, ಅನ್ಯಾಯದ ದಾರಿಯಲ್ಲಿ ನಡೆಯುವಂತಹ ಅಧರ್ಮೀಯರ, ತಪ್ಪು ಮಾಡುವವರ ರಕ್ತವನ್ನು ಹೀರು, ಆದರೆ ನಿನ್ನ ನಂಬಿದವರನ್ನು ಎಂದಿಗೂ ಕೈಬಿಡಬೇಡ, ಅವರನ್ನು ರಕ್ಷಿಸು, ನಿನ್ನ ಈ ಕೋಪ ನಿನ್ನ ಶಕ್ತಿಯಾಗಿ ಬದಲಾಗಲಿ ಎಂದು ಆಶೀರ್ವಾದಿಸಿ ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಅದರಂತೆ ಪುಟ್ಟ ಬಾಲಕನಂತೆ ಪರಿವರ್ತನೆಗೊಂಡ ಗುಳಿಗ ಕರಾವಳಿಯ ಬಳಿ ಅಲೆದಾಡುತ್ತಿದ್ದಾಗ ಈ ಗುಳಿಗನನ್ನು ಕಂಡ ಜಲದುರ್ಗೆಗೆ ಕರುಣೆ ಹೊಕ್ಕಿ ಬರುತ್ತೆ. ಆಕೆ ಈತನನ್ನು ಕರೆದು ಆಶ್ರಯ ನೀಡಿ ಆಶೀರ್ವಾದ ಮಾಡಿ ತನ್ನ ಮಂದಿರದ ರಕ್ಷಕನನ್ನಾಗಿ ನೇಮಿಸಿಕೊಳ್ಳುತ್ತಾಳೆ. ಇದೇ ಕಾರಣಕ್ಕೆ ಗುಳಿಗನನ್ನು ಕ್ಷೇತ್ರಪಾಲ ಎಂದು, ಅಂದರೆ ಕ್ಷೇತ್ರದ ಅಥವಾ ಮಂದಿರದ ರಕ್ಷಕ ಎಂದು ಕರೆಯಲಾಗುತ್ತೆ. ಗುಳಿಗನಿಗೆ ಕೋಪ, ಕ್ರೋಧ ತುಂಬಾ ಹೆಚ್ಚು. ಹೀಗೆ ಒಂದೊಮ್ಮೆ ಕಾಡಿನಲ್ಲಿ ಸುತ್ತಾಡಬೇಕಾದರೆ ಎದುರಿಗೆ ಸಿಕ್ಕ ಪಂಜುರ್ಲಿಯನ್ನು ಕಂಡ ಗುಳಿಗ, ನಾನು ಈ ಲೋಕದ ನ್ಯಾಯಾಧಿಪತಿ, ನೀನೇಗೆ ನನಗಿಂತ ಮೇಲು, ನೀನು ದೇವಿಯ ಶಾಪದಿಂದ ಬಂದಿರುವೆ, ನಾನು ದೇವಿಯ ಆಜ್ಞೆಯಂತೆ ಬಂದಿರುವೆ, ನಿನಗೆ ಭೂಮಿಯ ಕಾಯುವ ಹಕ್ಕಿಲ್ಲ, ಅದು ನನಗಷ್ಟೇ ಸೀಮಿತ ಎಂದು ಹೇಳ್ತಾನೆ. ಇದನ್ನ ಕೇಳಿದ ಪಂಜುರ್ಲಿ ಶಾಂತವಾಗಿ ಉತ್ತರಿಸುತ್ತಾ, ಗುಳಿಗ, ನಾವಿಬ್ಬರೂ ದೇವರ ಸೇವಕರು, ದೇವರು ನೀಡಿದ ಕೆಲಸವನ್ನು ಯಾರು ಮಾಡಿದರೇನೋ, ಪರಸ್ಪರ ವಿರೋಧ ಬೇಡ ಎಂದು ಉತ್ತರಿಸುತ್ತಾನೆ. ಆದರೆ ಗುಳಿಗನಿಗೆ ಪಂಜುರ್ಲಿಯ ಮಾತಿನಿಂದ ಸಮಾಧಾನವಾಗೋದಿಲ್ಲ.
ಇದ್ದರೆ ನ್ಯಾಯಾಧಿಪತಿ ನಾನೊಬ್ಬನೇ ಇರಬೇಕು ಎಂದು ಕೋಪದಿಂದ ಉಗ್ರರೂಪ ತಾಳಿ ಗರ್ಜಿಸುತ್ತಾ ಪಂಜುರ್ಲಿಯ ಮೇಲೆ ದಾಳಿ ಮಾಡುತ್ತಾನೆ. ಈ ಯುದ್ಧದ ಭೀಕರತೆಗೆ ಪರ್ವತಗಳೇ ಕಂಪಿಸಲಾರಂಭಿಸುತ್ತೆ. ಸಾಗರಗಳೆಲ್ಲ ಉಕ್ಕಿ ಬೋರ್ಗರೆಯಲಾರಂಭಿಸುತ್ತೆ. ಅನಾಹುತ ಸಂಭವಿಸುವ ಮುನ್ನ ಅಲ್ಲಿಗೆ ಧಾವಿಸಿದ ಶಿವಪಾರ್ವತಿಯರು ಇಬ್ಬರನ್ನೂ ಸಮಾಧಾನಪಡಿಸಿ, ನೀವಿಬ್ಬರು ನಮ್ಮ ಆಜ್ಞೆಯಿಂದ ಬಂದ ದೈವಗಳು. ನೀನು ನ್ಯಾಯ ಕೊಡಿಸುವ ನ್ಯಾಯಾಧಿಪತಿಯಾಗೋ. ನೀನು ಭೂಮಿ ಮತ್ತು ಪ್ರಾಣಿಗಳನ್ನು ರಕ್ಷಿಸುವ ರಕ್ಷಕನಾಗೋ. ಇಬ್ಬರೂ ಸಹ ಒಂದಾಗಿ ಕಾರ್ಯನಿರ್ವಹಿಸುತ್ತಾ ಜನರ ರಕ್ಷಣೆ ಮಾಡಿ ಎಂದು ಒಪ್ಪಂದ ಮಾಡಿಸಿದರಂತೆ. ಹಾಗಾಗಿ ಈಗಲೂ ಸಹ ಗುಳಿಗನನ್ನ ಪಂಜುರ್ಲಿಯ ರಕ್ಷಣಾಧಿಕಾರಿ ಎಂದು, ಶಾಂತವಾಗಿ ಪರಿಹರಿಸಲ್ಪಡದ ಸಮಸ್ಯೆಗಳನ್ನು ಗುಳಿಗ ತನ್ನ ಉಗ್ರರೂಪ ತಾಳಿ ನ್ಯಾಯ ಕೊಡಿಸುತ್ತಾನೆಂದು, ಶಿಕ್ಷಿಸುತ್ತಾನೆಂದು ಜನ ಈಗಲೂ ಸಹ ಹಲವು ಕಡೆ ಇಬ್ಬರನ್ನು ಒಟ್ಟಿಗೆ ಪೂಜಿಸುತ್ತಾರೆ. ಗುಳಿಗನಿಗೆ ಆತನ ಸ್ಥಾನದ ಅನುಸಾರ ಮತ್ತು ಇತರ ಭೂತ ದೈವಗಳ ಜೊತೆ ಸೇರಿಸಿ ಹಲವು ರೂಪಗಳನ್ನು ನೀಡಿ ಆರಾಧಿಸಲಾಗುತ್ತದೆ. ಅದರಲ್ಲಿ ರಾಹುಗುಳಿಗ, ರಾಜಾಗುಳಿಗ, ಮಂತ್ರಗುಳಿಗ, ನೆತ್ತರುಗುಳಿಗ, ಸಂಕಾಲೆಗುಳಿಗ, ಕತಾಲೆಗುಳಿಗ, ಮಂತ್ರವಾದಿಗುಳಿಗ, ರಕ್ತೇಶ್ವರಿಗುಳಿಗ, ಸುಬ್ಬಿಗುಳಿಗ, ಸನ್ಯಾಸಿಗುಳಿಗ, ಚಾವುಂಡಿಗುಳಿಗ, ಮುಕಂಬಗುಳಿಗನೆಂದು ಹಲವು ಹೆಸರುಗಳಿಂದ ಆರಾಧಿಸಲಾಗುತ್ತದೆ. ಗುಳಿಗನು ನ್ಯಾಯ ನೀಡುವ ಸಮಯದಲ್ಲಿ ಮತ್ತು ಶಿಕ್ಷಿಸುವ ಸಮಯದಲ್ಲಿ ಈತನ ಜೊತೆ ಹಲವು ದೈವಗಳು ಜೊತೆಯಾಗಿ ನಿಂತು ಗುಳಿಗನಿಗೆ ಸಹಾಯ ಮಾಡುತ್ತವೆ ಎಂಬುದು ಜನರ ನಂಬಿಕೆ. ಇದರಲ್ಲಿ ರಾಹುಗುಳಿಗನನ್ನು ಅತ್ಯಂತ ಕ್ರೋಧಿತ, ಹಿಂಸಾತ್ಮಕ, ಶಕ್ತಿಶಾಲಿ ಗುಳಿಗನನ್ನಾಗಿ ಆರಾಧಿಸಲಾಗುತ್ತದೆ. ಈ ದೈವ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಯಾವ ಪ್ರಾಣಿಯನ್ನು ಬೇಕಾದರೂ ಜೀವಂತ ತಿಂದು ಮುಗಿಸಿಬಿಡುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಭೂತಕೋಲ ನಡೆಯುವ ಸಮಯದಲ್ಲಿ ಈ ದೈವಕ್ಕೆ ಜೀವಂತ ಕೋಳಿಯನ್ನು ಅರ್ಪಿಸಲಾಗುತ್ತದೆ. ಬಾಯಾರಿಕೆಯಾದಾಗ ರಾಹುಗುಳಿಗ ಈ ಕೋಳಿ ರಕ್ತವನ್ನು ಕುಡಿದು ಸಂಪನ್ನನಾಗ್ತಾನೆ. ಚಿಕ್ಕ ಮಗುವಿನ ಹಾಗೆ ಪುರಿ, ಬಾಳೆಹಣ್ಣನ್ನು ತಿಂದು ತನ್ನ ಹಸಿವನ್ನು ನೀಗಿಸಿಕೊಳ್ತಾನೆ. ಮಿಕ್ಕ ಪುರಿಯನ್ನು ಅಕ್ಕಪಕ್ಕದ ಭಕ್ತರಿಗೆ ಹಂಚುತ್ತಾನೆ. ಅಂತ್ಯದಲ್ಲಿ ಈ ದೈವ ಸಾರಾಯಿಯನ್ನು ಕುಡಿದು ಶಾಂತಗೊಳ್ತಾನೆ ಎಂಬ ಪ್ರತೀತಿ ಇದೆ. ಈ ದೈವಗಳು ಶ್ರೀರಾಮ, ಶ್ರೀಕೃಷ್ಣನಂತೆ ಸಂಪೂರ್ಣ ರೂಪವನ್ನು ಹೊಂದಿರುವ ದೈವಗಳಲ್ಲ, ಭೂಲೋಕದ ರಕ್ಷಣೆಗೆ ಕಳುಹಿಸಿದ ಆತ್ಮಗಳು. ಹಿಂದೂ ಸಂಪ್ರದಾಯದಲ್ಲಿ ದೇವರನ್ನು ತಮ್ಮ ಗುಣಲಕ್ಷಣ ಮತ್ತು ಆರಾಧನೆಯ ಪ್ರಕಾರ ಕುಲದೇವತೆ, ಗ್ರಾಮದೇವತೆ, ಇಷ್ಟಾರ್ಥ ದೇವತೆ ಎಂದು ವಿಂಗಡಿಸಲಾಗಿತ್ತು. ತುಳುನಾಡಿನ ಸಂಸ್ಕೃತಿಯಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವದ ಜೊತೆ ಇನ್ನೂ ಹಲವು ದೈವಗಳಿದ್ದು, ಇದರಲ್ಲಿ ಕೊರಗಜ್ಜ, ಬೊಬ್ಬಯ್ಯ, ಕಲ್ಕುಡ, ಪಿಲಿಚಾವುಂಡಿ, ಕೋಟಿ ಚೆನ್ನಯ್ಯರಂತಹ ಗಂಡು ದೇವತೆಗಳನ್ನು, ಮಂತರ ದೇವಾಯಿ, ಕಲ್ಲುರತಿ ಎಂಬ ಹೆಣ್ಣು ದೇವತೆಗಳನ್ನು, ಜುಮಾಡಿ ಅಥವಾ ಧೂಮಾವತಿಯಂತಹ ಸ್ತ್ರೀ ಪುರುಷ ಇಬ್ಬರ ಗುಣಲಕ್ಷಣಗಳನ್ನು ಹೊಂದಿದ ದೈವಗಳನ್ನು ಸಹ ಪೂಜಿಸಲಾಗುತ್ತದೆ. ಮೊದಮೊದಲು ಕಲ್ಲಿನ ಶಿಲೆಯ ರೂಪದಲ್ಲಿ ಆರಾಧಿಸಲಾಗುತ್ತಿದ್ದ ಈ ದೈವಗಳನ್ನು ಬೆರ್ಮೇರ್ ದೈವದ ಆರಾಧನೆಯೊಂದಿಗೆ ವಿಲೀನಗೊಳಿಸಿ ಪೂಜಿಸಲಾಗುತ್ತಿತ್ತು. ನಂತರ ಬೆರ್ಮೇರ್ ದೈವದ ಜನಪ್ರಿಯತೆ ಕ್ಷೀಣಿಸುತ್ತಾ ಹೋದಂತೆಲ್ಲ ಈ ದೈವಗಳಿಗೆ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ರೂಪವನ್ನು ನೀಡಿ ಪೂಜಿಸಲಾರಂಭಿಸಲಾಯಿತು. ತುಳುನಾಡಿನಲ್ಲಿ ಇಂದಿಗೂ ಸಹ ಪಾಪ ಪುಣ್ಯದ ಬಗ್ಗೆ ಭಯಪಡದ ಜನರು ಈ ಗುಳಿಗ ಮತ್ತು ಪಂಜುರ್ಲಿ ದೈವಕ್ಕೆ ಭಯಪಡ್ತಾರೆ ಎಂಬ ನಂಬಿಕೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ತುಳುನಾಡಿನ ಭೂತಾರಾಧನೆ ಮತ್ತು ದೈವಾರಾಧನೆಯ ಹಿನ್ನೆಲೆಯ ಮೂಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಒಮ್ಮೆಯಾದರೂ ಸಹ ಭೂತಕೋಲ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಜೊತೆಗೊಂದು ಹೈಪ್ ಕೊಟ್ಟು ನಿಮಗೆ ಈ ದೈವದ ಮೇಲಿರೋ ಭಕ್ತಿಯನ್ನು ವ್ಯಕ್ತಪಡಿಸಿ.